ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶುಭಕೃನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿರತಕ್ಕಂಥದ್ದು. ಈ ದಿವಸ ಮಂಗಳವಾರವಾಗಿದೆ. ಏಕಾದಶಿ ತಿಥಿ, ಮೂಲ ನಕ್ಷತ್ರ ಈ ದಿವಸ ಮಂಗಳವಾರವೂ ಆಗಿದೆ, ಮೂಲ ನಕ್ಷತ್ರವೂ ಇದೆ. ಈ ಕಾರಣದಿಂದ ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಸರಸ್ವತಿ ಆಕೆ ಶುಭ್ರತೆಯ ದೇವತೆ, ಸತ್ವಗುಣದ ದೇವತೆ. ಶುಭ್ರ ವರ್ಣದಲ್ಲಿ ನಾವು ಆಕೆಯನ್ನು ಕಾಣ್ತೀವಿ. ಏನು ಇದರ ಅರ್ಥ ಅಂತಂದರೆ, ವಿದ್ಯೆಯ ಲಕ್ಷಣವನ್ನು ಆ ಸ್ವರೂಪವೇ ಹೇಳ್ತಾ ಇದೆ. ಸರಸ್ವತಿ ಸ್ವರೂಪ ವಿದ್ಯೆ, ಅದು ಕಲೆ, ಸಾಹಿತ್ಯ, ಸಂಗೀತ ಯಾವುದೂ ಆಗಿರಬಹುದು. ಇದೆಲ್ಲ ನಮ್ಮನ್ನು ಏನಪ್ಪ ಮಾಡುತ್ತೆ ಅಂತಂದರೆ ಮನುಷ್ಯನನ್ನು ಶುಭ್ರಗೊಳಿಸುತ್ತೆ. ಈ ನಮ್ಮೊಳಗಿರ್ತಕ್ಕಂಥ ಅವಗುಣ ಹೋದರೆ ಸಗುಣ ಬರುತ್ತೆ. ಅಂದರೆ ದುರ್ಗುಣಗಳೆಲ್ಲ ಹೋದರೆ ವಿದ್ಯೆ ಅಂತಕ್ಕಂಥಲ್ಲೇ ಸ್ಥಾಪನೆಯಾಗುತ್ತೆ. ಯಾವಾಗ ನಮ್ಮೊಳಗೆ ವಿದ್ಯೆ ಇರ್ತದೆ, ನಾವು ಶುಭ್ರರಾಗ್ಬಿಡ್ತೀವಿ. ನಮ್ಮ ಬಣ್ಣ ಮೇಲ್ನೋಟಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು, ಆದರೆ ವಿದ್ಯೆ, ನಾವು ಕಲಿತ ವಿದ್ಯೆ ಒಂದೇ, ಅದು ಶುಭ್ರತೆ. ಅಲ್ಲಿ ಕತ್ತಲಿಲ್ಲ, ಅಲ್ಲಿ ಕಪ್ಪು ಅಂತಕ್ಕಂಥದ್ದಿಲ್ಲ. ಹೀಗಾಗಿ ಅದು ಶುಭ್ರ ಬಿಳುಪು. ಹೀಗಾಗಿ ಯಾರು ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೋ ಅದು ಬಹಳ ವಿಶಿಷ್ಟವಾದ ಸಂಪತ್ತು. ಆ ಸಂಪತ್ತೊಂದಿದ್ದರೆ, ವಿದ್ಯೆ ಒಂದಿದ್ದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಹೀಗಾಗಿ ವಿದ್ಯೆಗೆ ಅಷ್ಟು ಪ್ರಾಶಸ್ತ್ಯ. ನಿಮಗೆ ವಿದ್ಯೆ ಇದ್ದಲ್ಲಿ ಹಣವೂ ಬರ್ತದೆ, ಗೌರವ ಬರ್ತದೆ, ಸನ್ಮಾನಗಳು ಬರ್ತದೆ, ಏನೆಲ್ಲ ಪ್ರಾಪ್ತಿಯಾಗಬೇಕು ಅದೆಲ್ಲ ಆಗುತ್ತೆ. ವಿದ್ಯೆ, ಹಾಗಾಗಿಯೇ ವಿದ್ಯೆ ಸರ್ವಶ್ರೇಷ್ಠ ಸ್ಥಾನದಲ್ಲಿರ್ತಕ್ಕಂಥದ್ದು. ಇದೆಲ್ಲವನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥವಳೇ ಆ ಮಹಾ ಸರಸ್ವತಿ. ನಾವು ನವರಾತ್ರಿಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೀಗೆ ಸರಸ್ವತಿ ವಿಶೇಷ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮೊಳಗಿರ್ತಕ್ಕಂಥ ದುರ್ಗುಣಗಳು ಅವುಗಳೇ ರಾಕ್ಷಸತ್ವವಾಗಿದ್ದಾವೆ, ತಾಮಸ ಗುಣ ಸೇರ್ಪಡೆಯಾಗಿದೆ. ಅದನ್ನು ಅಳಿಸಿ ಶುಭ್ರತೆ, ನೀನು ಹೇಗಿದೆಯೋ ಶುಭ್ರಕಾಂತಿಯಾಗಿ, ಆ ರೀತಿಯಲ್ಲಿ ಅಲ್ಲಿ ನಾವು ಸ್ತುತಿ ಮಾಡುವಾಗ ಏನು, ಯಾಕುಂದೆಂದು ತುಷಾರಹಾರ ಧವಳ ಯಾಶುಭ್ರ ವಸ್ತ್ರಾನ್ವಿತ ಅಂತ. ಅವಳು ಶುಭ್ರ ವಸ್ತ್ರಾನ್ವಿತ ಯಾಕೆ, ಹಾಗೆ ಹೇಗೆ ಬಿಳುಪಾದ ಬಟ್ಟೆಯನ್ನು ಆಕೆ ಧರಿಸಿದ್ದಾಳೋ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಬಿಳುಪಾಗಿಡುವಂಥ ಪ್ರಾರ್ಥನೆ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲರೂ ವಿದ್ಯಾರ್ಥಿಗಳೇ. ಕೆಲಸಕ್ಕೆ ಹೋಗಬೇಕಾಗಿದ್ದರೆ ನಾವು ಅಲ್ಲಿ ಏನೋ ಒಂದು ವಿದ್ಯಾರ್ಥಿಗಳೇ ಆಗಿರ್ತೀವಿ. ಹೊಸತನ ಕಲಿತೀವಿ, ಅದನ್ನು ಅಳವಡಿಸ್ತೀವಿ, ಇದೆಲ್ಲ ಇರ್ತದೆ. ಹೀಗಾಗಿ ಎಲ್ಲರಿಗೂ ಬೇಕಾಗಿರತಕ್ಕಂಥ ಆ ಶಾರದೆ, ಆ ವಿದ್ಯಾ ಶೃಂಗೇರಿ ಶಾರದಮ್ಮನವ್ರನ್ನ ಒಂದು ಸಲ ಮನಸ್ಸಿಗೆ ತಂದುಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಿ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.